ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನಿನ್ನೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಬಟ್ ಇವತ್ತು ಬೆಳಗ್ಗೆ ಅಂದರೆ ಡೈಲಿ ವಿಡಿಯೋ 1:30ಗೆ ಅಪ್ಲೋಡ್ ಮಾಡ್ತೀನಲ್ಲ, ಸೊ ಅವಾಗೇ ಮಾಡಬೇಕು ಅಂತ ಎಷ್ಟು ಟ್ರೈ ಮಾಡಿದೆ. ಬಟ್ ಯಾಕೋ ಇವತ್ತು ಬೆಳಗ್ಗೆಯಿಂದ ಇಲ್ಲಿವರೆಗೂ ವೈಫೈ ಪ್ರಾಬ್ಲಮ್ ಇತ್ತು ಆ್ಯಂಡ್ ಈವನ್ ನೆಟ್ವರ್ಕ್, ಏರ್ಟೆಲ್ ನೆಟ್ವರ್ಕ್ ಎಲ್ಲ ಪ್ರಾಬ್ಲಮ್ ಇತ್ತು. ಇಲ್ಲಿ 5Gದೇನೋ ಫಿಕ್ಸ್ ಮಾಡ್ತಿದ್ದಾರಂತೆ ನೆಟ್ವರ್ಕ್ ಎಲ್ಲ. ಸೊ ಹಾಗಾಗಿನೇ ಆ ಒಂದು ಇಶ್ಯೂಯಿಂದ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ ಇವತ್ತು. ಹಾಗಾಗಿ ಇವತ್ತಿಂದೇನೇ ಡೇ 20 ಅಂದರೆ ನಿನ್ನೆ ವಿಡಿಯೋ ಮತ್ತು ಇವತ್ತಿನ ವಿಡಿಯೋ ಎರಡು ವಿಡಿಯೋನೂ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಡೇ 20 ಆ್ಯಂಡ್ ಡೇ 21 ವಿಡಿಯೋನು. ಸೊ ರೆಗ್ಯುಲರಾಗಿ ಫಾಲೋ ಮಾಡ್ತಿರೋರಿಗೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಸೊ ಎರಡು ಒಟ್ಟಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಡೇ 20ಯಲ್ಲಿ ಯಾವ ಥರ ಫುಡ್ನ ತೊಗೊಂಡೆ ಅನ್ನೋದನ್ನ ಶೇರ್ ಮಾಡ್ತೀನಿ. ಮಾರ್ನಿಂಗ್ ವಾಕಿಂಗ್ ಎಲ್ಲ ಮುಗಿಸ್ಕೊಂಡೆ, ಬಟ್ ಆ ಕ್ಲಿಪ್ಪಿಂಗ್ಸು ನನ್ನ ಹತ್ರ ಎಲ್ಲೋ ಮಿಸ್ ಆಗಿಬಿಟ್ಟಿದೆ. ವೇಟ್ ಚೆಕ್ ಮಾಡಿ ತೋರಿಸಿದ್ದೀನಲ್ಲ ಇವತ್ತು. ಪ್ರೆಸೆಂಟ್ ವೇಟ್ ಇವತ್ತು ಡೇ 20ಗೆ ಎಷ್ಟು ವೇಟ್ ಇದ್ದೀನಿ ಅಂತ ತೋರಿಸಿದ್ದೀನಿ. ಆ್ಯಂಡ್ ಮಾರ್ನಿಂಗ್ ರೆಗ್ಯುಲರಾಗಿ ತೊಗೊಳ್ಳೋ ಅಂಥ ವೆಯ್ಟ್ ಲಾಸ್ ಡ್ರಿಂಕ್, ಜೀರಿಗೆ ಮತ್ತು ಅಜ್ವಾನೆ ಮತ್ತು ಸೋಂಪು ಹಾಕಿ ಮಾಡ್ಕೊಂಡಿರೋ ಅಂಥ ವಾಟರ್ನ ತೊಗೊಂಡಿದ್ದೀನಿ, ಡ್ರಿಂಕು, ವೆಯ್ಟ್ ಲಾಸ್ ಡ್ರಿಂಕ್. ಆ್ಯಂಡ್ ಫಸ್ಟ್ ಮೀಲ್ ಬಂದುಬಿಟ್ಟು ನಾನು 12 ಗಂಟೆಗೆ ರೊಟ್ಟಿ ತೊಗೊಂಡೆ, ಜೋಳದ ರೊಟ್ಟಿ. ಅದ್ರ ಜೊತೆಗೆ ರಾಜಗಿರಿ ಸೊಪ್ಪಿನ ಪಲ್ಯ ಹಾಗೂ ಹಾಗಲಕಾಯಿ ಫ್ರೈನ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಾಗಿದ್ವು. ರೆಸಿಪೀಸ್ನ ಶೂಟ್ ಮಾಡ್ಕೊಂಡಿಲ್ಲ. ಖಂಡಿತ ಹಾಗಲಕಾಯಿ ಫ್ರೈ ಯಾವ ಥರ ಮಾಡ್ತೀನಿ ನಾನು ಅಂತ ತೋರಿಸ್ತೀನಿ ಇನ್ನೆವಾಗಾದರೂ. ಆ್ಯಂಡ್ ಮಧ್ಯಾಹ್ನ ಲಂಚ್ ಹೆವಿಯಾಗಿ ಮಾಡಿಕೊಂಡೆ. ಆ್ಯಂಡ್ ಡಿನ್ನರ್ಗೆ ಏನು ಮಾಡಿದೆ ಗೊತ್ತಾ? ಆ್ಯಕ್ಚುಲಿ ಡಿನ್ನರ್ ನಮ್ಮದು ಓನ್ಲಿ ಬಾಯ್ಲ್ ಮಾಡಿರೋ ವಾಟರ್ ತೊಗೋಬೇಕಲ್ಲ. ಇದು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಟೈಮಲ್ಲಿ ನಾನೇನು ತೊಗೊಂಡೆ ಅಂದರೆ ಫಿಶ್ ತವಾ ಫ್ರೈನ ತೊಗೊಂಡೆ. ನನಗಂತೂ ಮೋಸ್ಟ್ ಫೇವ್ರೇಟ್ ಆಗಿಬಿಟ್ಟಿದೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಫಿಶ್ ತವಾ ಫ್ರೈ, ಅದು ಬೇರೆ ಬೋನ್ಲೆಸ್ಸು. ಹಾಗಾಗಿ ಚಿಕ್ಕ ಚಿಕ್ಕ ಪೀಸಸ್ ಒಂದು 5 ಪೀಸಸ್ ಅಷ್ಟು ತೊಗೊಂಡೆ. ಆ್ಯಕ್ಚುಲಿ ನಮ್ಮದು ನೋ ಸಾಲ್ಟ್ ಡಿನ್ನರ್ ಆಗಿರೋದ್ರಿಂದ ಏನೇ ಇದ್ರೂ ನೀವೇನಾದರೂ ಹೊಟ್ಟೆ ಹಶ್ವಾಗ್ತಾ ಇದೆ, ಇಲ್ಲ ಏನಾದರೂ ತಿನ್ನಬೇಕು ಅದು ಹೆಲ್ದಿಯಾಗಿ ಅಂತ ಅಂದ್ಕೊಂಡಾಗ 5-5:30 ಈ ಟೈಮಲ್ಲೇ ತೊಗೊಂಡ್ಬಿಡಿ. ಸೊ ಅದಕ್ಕಿಂತ ಅಂದರೆ ನೆಕ್ಸ್ಟ್ ಅದಕ್ಕಿಂತ ಟೈಮ್ ಜಾಸ್ತಿ ಆದರೆ ನಿಮಗೆ ತೊಗೊಳ್ಳೋದೇ ಬೇಡ. ಸೊ ಏನಾದರೂ ಕ್ರೇವಿಂಗ್ಸ್ ಆಗ್ತಿದ್ರು ಆ ಟೈಮಲ್ಲಿ 4-5 ಈ ಟೈಮಲ್ಲಿ ತೊಗೊಂಡ್ಬಿಟ್ರೆ ನಿಮಗೆ ಆರಾಮಾಗಿ ಡಿನ್ನರ್ಗೇನು ಪ್ರಾಬ್ಲಮ್ ಆಗೋಲ್ಲ. ಆ್ಯಂಡ್ ಆ್ಯಸ್ ಯೂಶ್ವಲು ಇದನ್ನು ತೊಗೊಂಡಾದ್ಮೇಲೆ ಡಿನ್ನರ್ಗೆ ನಾನು ತೊಗೊಂಡಿದ್ದು ಕಡಲೆಕಾಳು, ಇದನ್ನು ಬ್ರೌನ್ ಕಲರ್ ಕಡಲೆಕಾಳು, ಅದನ್ನು ಕುದಿಸ್ಕೊಂಡಿರೋಂಥ ವಾಟರ್. ಸೇಮ್ ಡೈಲಿ ಅದೇ ಥರ ಮಾಡ್ಕೊಳ್ಳೋದು. ಅಂದರೆ ಜೀರಿಗೆ ಮತ್ತು ಕರಿಬೇವು ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ತೀನಿ. ಆ್ಯಂಡ್ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ, ಉಪ್ಪು ಮಾತ್ರ ಹಾಕ್ಕೊಳ್ಳೋದಿಲ್ಲ. ಸೊ ಇವೆಲ್ಲ ಹಾಕಿಬಿಟ್ಟು ನಾನು ಇದನ್ನು ಚೆನ್ನಾಗಿ ಒಂದು 4-5 ವಿಷಲ್ ಕುದಿಸ್ಕೊಂಡು ಈ ಒಂದು ವಾಟರ್ನ ಸ್ವಲ್ಪ ಬಿಸಿ ಬಿಸಿಯಾಗೆ ತೊಗೊಳ್ತೀನಿ. ಈ ಥರ ಡೈಲಿ ಒಂದೇ ಥರ ಕಾಳುಗಳಲ್ಲ, ಒಂದು ಸಲ ತರಕಾರಿಗಳನ್ನ ಹಾಕಿ ಅದನ್ನು ಕ್ಲಿಯರ್ ಸೂಪ್ ತೊಗೊತೀನಿ. ಇಲ್ಲಾಂದರೆ ಹೆಸರುಬೇಳೆ, ಹೆಸರು ಕಾಳು ಮತ್ತು ಈ ಥರ ಕಡಲೆಕಾಳು ಏನಾದರೂ ಕಾಳುಗಳನ್ನ ನೀವು ತೊಗೋಬೋದು. ರೆಸಿಪಿನ ತೋರಿಸಿದಿಲ್ಲ, ಹಾಗಾಗಿ ಡೈಲಿ ಏನು ತೋರಿಸೋದಿಲ್ಲ, ಜಸ್ಟ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಏನೇನು ತೊಗೊಳ್ತಾ ಇದ್ದೀನಿ ಅಂತ. ಸೊ ಇದಾಗಿತ್ತು ಡಿನ್ನರು. ಡಿನ್ನರ್ 8 ಗಂಟೆ ಒಳಗೇ, ಅಂದರೆ ಡಿನ್ನರ್ ಅಂದರೆ ಈ ಥರ ಒಂದು ಕ್ಲಿಯರ್ ಸೂಪ್ನ ತೊಗೊಂಡು 8 ಗಂಟೆಗೆ ಮುಗಿಸ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಅಂದರೆ 21 ವಿಡಿಯೋನು ಇದ್ರ ಜೊತೆಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಸೊ ಈಗ 21 ವಿಡಿಯೋ ನೋಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ಡೇ 21 ಆಫ್ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್. ಇವತ್ತು ಏನು ಸ್ಪೆಷಲು ಅಂತಂದರೆ, ಈ 3rd ವೀಕಲ್ಲಿ ನಾವು ಡಿಟಾಕ್ಸ್ ಮಾಡಿಲ್ಲ, ನೆನಪಿದೆನಾ? ನಾನು ನೋಡೇ ಇಲ್ಲ, ಆಮೇಲೆ ನೋಡ್ಕೊತೀನಿ ಅಯ್ಯೋ ಡಿಟಾಕ್ಸೇ ಮಾಡಿಲ್ಲಲ್ಲ ಅಂತ. ಸೊ ಇವತ್ತು ಲಾಸ್ಟ್ ಡೇ. ಮತ್ತು ನಾಳೆಯಿಂದ ಹೊಸ ಡಯಟ್, ಅಂದರೆ ಡಯಟ್ ರೊಟೀನ್ನ ಅಥವಾ ಏನು ಚೇಂಜಸ್ ಮಾಡ್ಕೊಳ್ತಿದ್ದೀನಿ ಅನ್ನೋದನ್ನ ನಾಳೆ ವಿಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎವ್ರಿ ವೀಕಲ್ಲಿ ನಾವು 1 ಡೇ ಡಿಟಾಕ್ಸ್ ಡೇ ಮಾಡಬೇಕಲ್ಲ, ಅದು ಒಂದು ರೂಲು. ಸೊ ಹಾಗಾಗಿನೇ ನಾನು ಈ 3rd ವೀಕಲ್ಲಿ ಇವತ್ತಿನ ದಿನ ಡಿಟಾಕ್ಸ್ ಡೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಯಾವ ಥರ ಫುಡ್ಗಳನ್ನ ತಗೊಳ್ತಾ ಇದ್ದೀನಿ ಆ್ಯಂಡ್ ಯಾವ ಥರ ಡಿಟಾಕ್ಸ್ ಡೇನ ಮಾಡ್ತಾ ಇದ್ದೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ, ಬನ್ನಿ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೇನು ಆಗ್ತಾ ಬರ್ತಾ ಇದೆ, ಡಿಸೆಂಬರ್ ಮುಗಿತಾ ಬರ್ತಾ ಇದೆ, ಹಾಗೆ ನಮ್ಮ ಚಾಲೆಂಜನ್ನು ಕಂಪ್ಲೀಟ್ ಆಗಕ್ಕೆ ಬರ್ತಾ ಇದೆ. ನಾನು ನಿಮಗೆ ಮೊದಲೇ ತಿಳಿಸಿದೆ, ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ಮತ್ತು ಎಂಡ್ ಆದಮೇಲೆ ಯಾರು ಈ ಚಾಲೆಂಜ್ನ ಫಾಲೋ ಮಾಡಿರ್ತಿರಲ್ಲ, ನಿಮ್ಮದು ಫೋಟೋಸ್ ವೀಡಿಯೋಸ್ನ ತೆಗೆದು ನನಗೆ ಕಳಿಸಿದ್ರೆ ಬೆಸ್ಟ್ ಟ್ರಾನ್ಸ್ಫಾರ್ಮೇಷನ್ನ ಚೂಸ್ ಮಾಡ್ತೀನಿ ಅಂತ. ಹಾಗೆ ಸರ್ಪ್ರೈಸ್ ಗಿಫ್ಟೂ ಸಿಗುತ್ತೆ. ಸೊ ಮರಿದೇನೆ ವಿಡಿಯೋಸ್ ಎಲ್ಲ ನೋಡಿ. ಆ್ಯಂಡ್ ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ, ಬನ್ನಿ. ನಂದು ವಿಡಿಯೋ ಮಾಡೋದು ಮುಗೀತು. ಈಗ ಹೇಳ್ತಾರಮ್ಮ ನಾನು ಮಾತಾಡ್ತೀನಿ ವಿಡಿಯೋಲ್ಲಿ ಅಂತ. ಬಲೂನ್ ಫಸ್ಟ್ ನೀವು ಹಾಯ್ ಮಾಡು. ಮಾತಾಡ್ತೀನಿ ಅಂತ ಹೇಳಿದಿಲ್ಲ.
ನಾನು ಮಾತಾಡ್ತೀನಿ ಅಂತ ಬಂದಾನ. ಮಾತಾಡಪ್ಪ, ಮಾತಾಡ. ಹಲೋ, ಅಲ್ಲೇ ನೋಡ್ಬೇಕು. ಓ ಹಲೋ. ABCD ಹೇಳ್ತಾನೆ ಲಡ್ಡು. ಕೊಡ್ತೀನಿ. ABCD ಅಂತ ಹೇಳಪ್ಪ. ಹಾಂ ಹಾಂ ಹೇಳಿ ಸಿ. ಕರೆಕ್ಟಾಗಿ ಎಷ್ಟು ಚೆನ್ನಾಗಿ ಹೇಳ್ತೀಯಲ್ಪ, ಹೇಳು. ಹಾಂ ಚೆನ್ನಾಗಿ ಹೇಳು. ಹಾಂ ಹೇಳಿ. ಮಾಡಿದ್ರೆ ಹೇಳಿಸ್ಬಿಡ್ತೀನಿ ನೋಡಿ. ನೀನು ಏನಂತ ಅಜ್ಜಿ ಅಲ್ಲ, ನೀನು ಏನಂತ ಹೇಳಿದಿ? ನಾನು ಮಾತಾಡ್ತೀನಿ ಅವ್ರ ಹತ್ರ ಅಂತ ಬಂದಿಲ್ಲ. ಹೇಳು. ಅಲ್ಲಿ ನೋಡ್ಕೊಂಡು ಹೇಳ್ಬೇಕು. ಸೊ ತಿಳಿಸ್ದಾಗೆ ಇವತ್ತು ಇನ್ನು ಡಿಟಾಕ್ಸ್ ಡೇ ಮಾಡಬೇಕು ಅಂತ ನಿನ್ನೆನೇ ಡಿಸೈಡ್ ಆದೆ. ಸೊ ಹಾಗಾಗಿ ಮಾರ್ನಿಂಗ್ ವಾಕಿಂಗ್ ಎಲ್ಲ ಮುಗಿಸ್ಕೊಂಡೆ. ಡಿಟಾಕ್ಸ್ ಡೇ ದಿನ ನಮಗೆ ಮಾರ್ನಿಂಗ್ ಅಂದರೆ ಅವತ್ತಿನ ದಿನ ಮಾರ್ನಿಂಗ್ ವಾಕಿಂಗ್ ಮಾಡೋಕ್ಕೇನು ಪ್ರಾಬ್ಲಮ್ ಆಗೋಲ್ಲ. ಬಟ್ ನೆಕ್ಸ್ಟ್ ಡೇ ಡಿಟಾಕ್ಸ್ ಡೇ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಮಾಡೋಕ್ಕೆ ಸ್ವಲ್ಪ ಟಯರ್ಡ್ ಫೀಲ್ ಆಗ್ತಿರುತ್ತೆ. ಯಾಕಂದರೆ ನಾವು ಜಾಸ್ತಿ ಏನೂ ತಿಂದಿರೋದಿಲ್ಲ ಆ್ಯಂಡ್ ಡಿಟಾಕ್ಸ್ ಡೇ ಎಲ್ಲ ಮಾಡಿರ್ತೀವಲ್ಲ. ಸೊ ಹಾಗಾಗಿ ನಮಗೆ ಸ್ವಲ್ಪ ಟಯರ್ಡ್ ಫೀಲ್ ಆಗ್ತಿರುತ್ತೆ. ನಿಮಗೆ ಆ ಟೈಮಲ್ಲಿ ಏನು ಮಾಡ್ಕೋಬೋದು ಅಂದರೆ ಸ್ವಲ್ಪ ರೆಸ್ಟ್ ಮಾಡಿ, ಒಂದು 2 ಮಿನಿಟ್ಸ್ 5 ಮಿನಿಟ್ಸ್ ರೆಸ್ಟ್ ಮಾಡಿ ಇನ್ ಬಿಟ್ವೀನ್ ವಾಕ್ನ ಮಾಡ್ಕೋಬೋದು. ಸೊ ಆ ಥರ ಮಾಡಿಕೊಂಡು ಲೈಕ್ ವಾಕಿಂಗ್ ಮಾಡ್ಕೋಬೋದು ನೀವು. ವಾಕಿಂಗ್ ಮುಗಿಸ್ಕೊಂಡು ಪ್ರೆಸೆಂಟ್ ವೆಯ್ಟ್ ಚೆಕ್ ಮಾಡಿಕೊಂಡು, ಅಂದರೆ ಫ್ರೆಶ್ನಪ್ ಆಗಿ ವೆಯ್ಟ್ನ ಚೆಕ್ ಮಾಡ್ಕೋಬೇಕು ಯಾವಾಗಲೂ ಅಷ್ಟೇ. ಎಂಟಿ ಸ್ಟಮಕಲ್ಲಿ ನೀರೂ ಏನು ಕುಡಿದ್ದೇನೆ ನೀವು ವೆಯ್ಟ್ನ ಚೆಕ್ ಮಾಡ್ಕೊಳ್ಳಿ ವಾಶ್ರೂಮ್ಗೆಲ್ಲ ಹೋಗಿ ಬಂದು. ಆವಾಗ ನಮಗೆ ಎಕ್ಸಾಕ್ಟಾಗಿ ವೆಯ್ಟ್ ಗೊತ್ತಾಗುತ್ತೆ. ಸೊ ವೆಯ್ಟ್ನ ಚೆಕ್ ಮಾಡಿಕೊಂಡೆ. ಇವತ್ತು ಸೇಮ್ ರೊಟೀನ್ ಡ್ರಿಂಕ್ನ ತೊಗೊಳ್ತಾ ಇದ್ದೀನಿ ಇವತ್ತು ಅಷ್ಟೇ, ವೆಯ್ಟ್ ಲಾಸ್ ಡ್ರಿಂಕು. ಆ್ಯಂಡ್ ಇದಾದಮೇಲೆ ನಾನೇನು ಮಾಡಿದೆ ಅಂದರೆ ಡಿಟಾಕ್ಸ್ ಡೇ ಆಗಿತ್ತಲ್ಲ, ಸೊ ಮಾರ್ನಿಂಗ್ ಎಷ್ಟಾಗುತ್ತೋ ಅಷ್ಟೊತ್ತು ಇರೋಣ, ಅಂದರೆ ನಮಗೆ ತುಂಬ ಹೊಟ್ಟೆ ಹಶ್ವಾಗ್ತಾ ಇದೆ ಅಂದಾಗ ಮಾತ್ರ ಏನಾದರೂ ಸ್ವಲ್ಪ ಫ್ರೂಟ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅರೌಂಡ್ 2 ಗಂಟೆ 2:30 ಈ ಟೈಮ್ವರೆಗೂ ನಾನು ನೀರು ಅಂದರೆ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ತೊಗೊಂಡಿದ್ನಲ್ಲ ಮಾರ್ನಿಂಗ್, ಅದಾದಮೇಲೆ ಮತ್ತೇನು ತೊಗೊಳ್ಳಿಲ್ಲ ನಾನು. ಆ್ಯಕ್ಚುಲಿ ABC ಜ್ಯೂಸ್ನ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ. ಇನ್ನು ಮಾಡ್ಕೊಂಡು ತೊಗೊಳಕ್ಕಾಗಲಿಲ್ಲ, ನನಗೆ ಬೇರೆದ್ದೆಲ್ಲ ಕೆಲಸ ಇತ್ತು. ಹಾಗಾಗಿ ಓಕೆ ನೀರೇ ಕುಡಿಯೋಣ ಅಂತ ಹೇಳ್ಬಿಟ್ಟು ನೀರೇ ಜಾಸ್ತಿ ಕುಡ್ದಿದ್ದೀನಿ. ಅರೌಂಡ್ 2 ಲೀಟ್ರಷ್ಟು ಮಧ್ಯಾಹ್ನ ಆಗೋಷ್ಟರಲ್ಲಿ 2 ಲೀಟ್ರಷ್ಟು ನೀರನ್ನ ತೊಗೊಂಡಿದ್ದೆ. ಸೊ ಅರೌಂಡ್ 2:30ಗೆ ಅಂದ್ಕೊಳ್ತೀನಿ ಒಂದು ಜಾಮಣ್ಣು ತೊಗೊಂಡಿದ್ದೀನಿ ಕಟ್ ಮಾಡಿಕೊಂಡು, ಒಂದು ಫುಲ್ ದೊಡ್ಡ ಜಾಮಣ್ಣು. ನಮಗೆ ಇದರಲ್ಲಿ ವಿಟಮಿನ್ C ಸಿಗುತ್ತೆ, ಹಾಗೆ ನಮಗೆ ಲೋ ಕ್ಯಾಲರಿ ಇರೋದ್ರಿಂದ ವೆಯ್ಟ್ ಲಾಸ್ ಟೈಮಲ್ಲಿ ಅಥವಾ ಡಿಟಾಕ್ಸ್ ಡೇಗೆ ಆರಾಮಾಗಿ ತೊಗೋಬೋದು. ಆ್ಯಂಡ್ ಈವ್ನಿಂಗು ಒಂದು ಆರೆಂಜ್ನ ತೊಗೊಂಡಿದ್ದೀನಿ. ಸೊ ಯಾವುದಾದ್ರೂ ಫ್ರೂಟ್ಸ್ ಬೇಕಿದ್ದರೆ ನೀವು ತೊಗೊಳ್ಬೋದು, ಪಪ್ಪಾಯ. ಸೊ ಆ ಥರದ್ದು ವಾಟ್ರಿ ಫ್ರೂಟ್ಸ್ ಆಗಿರ್ಬೋದು, ಏನಾದರೂ ಫ್ರೂಟ್ಸ್ನ ತೊಗೋಬೋದು. ಆ್ಯಕ್ಚುಲಿ ಏನಾಯ್ತು ಗೊತ್ತಾ, ಇಲ್ಲಿವರೆಗೂ ಚೆನ್ನಾಗೇ ಇತ್ತು. ಅರೌಂಡ್ 7 o'clock ಅನ್ಕೊತೀನಿ, 6:37 ಟೈಮಲ್ಲಿ ನಾನು ಈ ಆರೆಂಜ್ನ ತೊಗೊಂಡಿದ್ದು. ಇಲ್ಲಿವರೆಗೂ ಚೆನ್ನಾಗೇ ಇತ್ತು. ಬಟ್ ಸ್ವಲ್ಪ ಲೈಟಾಗಿ ನನಗೆ ಮಾರ್ನಿಂಗಿಂದ ತುಂಬಾ ವೀಡಿಯೋಸ್ ಎಲ್ಲ ಮಾಡೋದಿತ್ತು. ಸೊ ಅವೆಲ್ಲ ಮಾಡಿ ಮತ್ತೇನು ಎಡಿಟಿಂಗ್ ಎಲ್ಲ ಮಾಡಿದೆ. ಹಂಗಾಗಿ ಅದೇ ಸ್ವಲ್ಪ ತಲೆನೋವು ಸ್ಟಾರ್ಟ್ ಆಗಿಬಿಡ್ತು. ತುಂಬಾ ಸಿವಿಯರಾಗಿ ತಲೆನೋವು ಸ್ಟಾರ್ಟ್ ಆಗೋದಕ್ಕೆ, ಅಂದರೆ ತಲೆನೋವು ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಡಿಟಾಕ್ಸ್ ಡೇ ಆಗಿರೋದ್ರಿಂದ ಟ್ಯಾಬ್ಲೆಟ್ಸ್ ಏನೂ ತೊಗೊಳಕ್ಕಾಗಲ್ಲ. ಸೊ ಹಾಗಾಗಿ ನಾನೇನು ಅಂದ್ಕೊಂಡೆ ಅಂತಂದರೆ ತುಂಬ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಸೊ ಎಗ್ ಸಾಲ್ಟ್ ಇಲ್ಲದೇ ಆಮ್ಲೆಟ್ ಹಾಕ್ಕೊಂಡು ತೊಗೊಳ್ಳೋಣ. ಸೊ ಅದು ತೊಗೊಂಡಾದ್ಮೇಲೆ ಟ್ಯಾಬ್ಲೆಟ್ ಏನಾದರೂ ತೊಗೊಳ್ಳೋಣ ಅಂದ್ಕೊಂಡು 2 ಆಮ್ಲೆಟ್ನ ಹಾಕ್ಕೊಂಡೆ ವಿತೌಟ್ ಸಾಲ್ಟು, ಸ್ವಲ್ಪ ಆಯಿಲ್ ಹಾಕ್ಕೊಂಡು. ಅದಾದಮೇಲೂ ನನಗೆ ಕಂಟ್ರೋಲೇ ಆಗಲಿಲ್ಲ. ನಾನು ಯಾವಾಗಲೂ ಡಿಟಾಕ್ಸ್ ಡೇಯಲ್ಲಿ ತುಂಬಾ ಅಂದರೆ ಚೆನ್ನಾಗಿ ಮಾಡ್ಕೊಳ್ತೀನಿ. ಬಟ್ ಈ ಸಲ ಯಾಕೋ ಡಿಟಾಕ್ಸ್ ಡೇ ಅಂದರೆ ಅಂದ್ಕೊಂಡಿರೋ ವೇಯಲ್ಲಿ ಆಗಲೇ ಇಲ್ಲ. ಸೊ ಫೈನಲ್ ಆಗಿ ಏನು ಮಾಡಿದೆ ಅಂದ್ಕೊಂಡೆ, ಬೇಡ ತುಂಬಾ ಟಯರ್ಡ್ ಆಗಿತ್ತಲ್ಲ, ಮೇ ಬಿ ಅದರಿಂದ ಹಿಂಗಾಗಿ ಆಗ್ತಾ ಇದೆ. ಸೊ ಏನಾದರೂ ತಿಂದು ಆರಾಮಾಗಿ ಟ್ಯಾಬ್ಲೆಟ್ ಹಾಕ್ಕೊಂಬಿಡೋಣ ಅಂದ್ಕೊಂಡೆ. ಸೊ ಹಾಗಾಗಿ ಮನೆಯಲ್ಲಿ ಮಲ್ಟಿಗ್ರೇನ್ ಚಪಾತಿ ಮಾಡಿಕೊಂಡೆ, ಅದ್ರ ಜೊತೆಗೆ ಚಿಕನ್ ಆರ್ಡ್ರ್ ಮಾಡಿಕೊಂಡು. ಸೊ ಡಿನ್ನರಿಗೆ 2 ಮಲ್ಟಿಗ್ರೇನ್ ಚಪಾತಿ, ಅದ್ರ ಜೊತೆಗೆ ಚಿಕನ್ ತೊಗೊಂಡು ಡಿನ್ನರ್ನ ಕಂಪ್ಲೀಟ್ ಮಾಡಿಕೊಂಡು ಇವತ್ತಿನ ಡೇ ಡಿಟಾಕ್ಸ್ ಡೇ ಬ್ರೇಕ್ ಮಾಡಿಬಿಟ್ಟೆ. ಸಮ್ ಟೈಮ್ಸ್ ಈ ಥರ ಆಗೋದು ಕಾಮನೇ, ಬಟ್ ಇದನ್ನೇ ಮತ್ತೆ ಎವ್ರಿ ಟೈಮ್ ಈ ಮಿಸ್ಟೇಕ್ಸ್ನ ಮಾಡಬೇಡಿ ಅಷ್ಟೇ, ನನಗೂ ನಾನು ಹೇಳ್ಕೊಂಡಿದ್ದೀನಿ. ಸೊ ನೀವು ಯಾರಾದರೂ ಈ ಥರ ಕ್ರೇವಿಂಗ್ಸ್ ಆದಾಗ ಏನಾದರೂ ತಿಂದುಬಿಡೋದು, ಇಲ್ಲ ಏನಾದರೂ ಡಯಟ್ ಮಿಸ್ ಮಾಡಿದಾಗ ಸೊ ನೆಕ್ಸ್ಟ್ ಅದನ್ನು ರಿಪೀಟ್ ಮಾಡ್ದಂಗೆ ಇರಿ. ಸೊ ಇವತ್ತಿನ ಡೇ ಈ ಥರ ಇತ್ತು. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.